ಒಂದು ಗಿಫ್ಟ್ ನಿನ್ ಕೈಲೇ ಉಳ್ಕೊಂಡಿದೆ. ಇದು ತುಂಬಾ ಸ್ಪೆಷಲ್ ಗಿಫ್ಟ್. ಯಾರಿಗೆ? ಭಾಯ್ ಸುಂದರ್, ಭಾಯ್ ಕಾಂತಮ್ಮ. ಚಂದ್ರಿ ಮದ್ವೆಲಿ ನೀವಿಬ್ರು ಓಡಾಟ ನೋಡಿ ಬಂದವರೆಲ್ಲ ನಿಮ್ಮಿಬ್ರನ್ನೇ ಗಂಡ ಹೆಂಡ್ತಿ ಅಂತ ಅನ್ಕೊಂಡ್ಬಿಡ್ತಾರೋ ಏನೋ. ಚಂದ್ರಿ ಮದ್ವೆಲಿ ನೀವಿಬ್ರು ಓಡಾಟ ನೋಡಿ ಬಂದವರೆಲ್ಲ ನಿಮ್ಮಿಬ್ರನ್ನೇ ಗಂಡ ಹೆಂಡ್ತಿ ಅಂತ ಅನ್ಕೊಂಡ್ಬಿಡ್ತಾರೋ ಏನೋ. ಯಾರು? ಅದೇ ಎದುರುಗಡೆ ಮನೆಯವರು. ಏನು ಹೇಳಲಿಲ್ಲ. ಓ, ನೀವು ಹೋದ್ರಿ, ಪಾಯಸ ಕೊಟ್ರಿ, ಬಂದ್ರಿ ಅಷ್ಟೇನಾ? ಅಷ್ಟೇ. ಯಾರು ಏನು ಮಾತಾಡಿಸ್ತಾ ಇಲ್ವಾ? ಕೇಳಿರ್ಬೇಕಲ್ಲ, ಏನೇ ಖುಷಿ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ ಅಂತ. ಹಾ, ಕೇಳಿದ್ರು. ಮಾತಾಡಿಸ್ಲಿಲ್ಲ ಅಂದ್ರೆ ಅದಕ್ಕೆ ನೀವೇನು ಹೇಳಿದ್ರಿ? ಹೌದು, ನಾನು ನಿನ್ನೆಲ್ಲ ನೋಡಿ ತುಂಬ ದಿನ ಆಯ್ತು ಅಂದ್ರ. ಈಗ ಯಾಕದಲ್ಲ ಹೇಳಿ, ನನಗೆ ತಿಳ್ಕೊಳ್ಳೋಕೆ ಕುತೂಹಲ. ಹೇಳಿ. ಮತ್ತೆ ಯಾರ್ಯಾರು ಏನೇನು ಮಾತಾಡ್ಸಿದ್ರು? ಮುಕುಂದರಾವು, ಅಜ್ಜಿ, ಚಂದ್ರಿ, ರುಕ್ಮಿಣಿ ಅವರು. ನಿಮ್ಗೆ ಹೇಗೆ ಗೊತ್ತು ಅವ್ರ ಮನೆಯವ್ರ ಹೆಸರಲ್ಲ? ನಾನು ಮದುವೆ ಆಗಿರೋ ಹುಡುಗಿಗೆ ಕ್ಲೋಸ್ ಆದವರು ಅಂದಮೇಲೆ ನನಗೆ ಅವರೆಲ್ಲ ಯಾರು ಕ್ಲೋಸ್ ಇಲ್ಲ. ನಿಜವಾಗ್ಲೂ? ಅಲ್ಲ, ನೀವು ಮನೆ ಮಗಳ ಥರ ಇದ್ರಂತಲ್ಲ, ಅವ್ರು ಈ ಊರಿಗೆ ಬರಕ್ ಮುಂಚೆ ನೀವೇ ಅಂತೆ ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿಸಿದ್ದು. ಮುಂಚೆಯಿಂದ ನಾನು ಅವ್ರಿಗೆಲ್ಲ ಕ್ಲೋಸ್ ಆಗಿದ್ದೆ. ಕ್ಲೋಸ್ ಇರಲಿಲ್ಲ ಅಂದ್ರೆ ಸೊ ತುಂಬ ಆತ್ಮೀಯವಾದ, ಆಪ್ತವಾದ, ಪ್ರೀತಿಯಾದ ಮಾತುಕತೆನಾ? ನಾನು ಏನು ಮಾತೇ ಆಡ್ಲಿಲ್ಲ. ಅವ್ರು ಕೇಳಿರ್ಬೇಕಲ್ಲ, ಖುಷಿ ನಿನ್ನ ಕೈಯಾರ ಪಾಯಸ ಬಡ್ಸಮ್ಮ, ಒಂದು ತೂಕ ರುಚಿ ಹೆಚ್ಚಾಗತ್ತೆ ಅಂತ ಅಲ್ವಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಓಹ್, ಇದೇ ಮಾತಾಯ್ತಾ? ಅಯ್ಯೋ, ನಾನು ಸುಮ್ಮನೆ ಗೆಸ್ ಮಾಡಿದೆ ಅಷ್ಟೇ. ಸೊ ನೀವು ಅವ್ರಿಗೆಲ್ಲ ಪಾಯಸ ಹಾಕೊಟ್ರಿ, ತುಂಬ ಹೊಗಳಿದ್ರ? ಮಾತಾಡ್ರಿ, ಯಾಕೆ ಸೈಲೆಂಟ್ ಆಗಿದ್ದೀರಾ? ನಾನು ದೃಢವಾಗಿದ್ದೀನಿ. ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ.
ಧ್ರುವ ನೋಡ್ಲಿಲ್ವಾ? ನೋಡ್ದೆ. ಮಾತಾಡಿಸ್ಲಿಲ್ವಾ? ಮಲ್ಗಿದ್ರು. ನೋಡಿದಾಗ ಒಂದು ಕ್ಷಣ ಹಳೆ ನೆನಪೆಲ್ಲ ಮೆಲ್ಕ್ ಹಾಕಿಲ್ವಾ ನೀವು? ಸ್ವಲ್ಪನೂ ಕರಗಿಲ್ವಾ? ಅಳ್ಬೇಡಿ ಪ್ಲೀಸ್, ಅಳ್ಬೇಡಿ ನೀವು. ಸುಮ್ಮನೆ ತಮಾಷೆ ಕೇಳಿದ್ ನಾನು. ನಂಗೆ ಗೊತ್ತು ನೀವು ಖಂಡಿತ ಸೋತಿರಲ್ಲ, ದೃಢವಾಗಿರ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೆಂಗೆ ಹೆಂಗೆ ತಮಾಷೆ ಮಾಡಿದ್ದು ನಾನು. ಸುಮ್ಮನೆ ತಮಾಷೆ ಮಾಡಿದ್ದು. ಧ್ರುವನ್ ಮನೆಗೆ ಹೋಗೋದನ್ನ ಸಂಪೂರ್ಣವಾಗಿ ಬಿಡಬೇಕು ಖುಷಿ ನೀನು. ನಾನಾಗೆ ಇಷ್ಟಪಟ್ಟು ಹೋದ್ನಾ? ಅಗ್ನಿ ಪರೀಕ್ಷೆ ಮಾಡ್ತಾ ಇದ್ದಾನೆ ಕಣೆ ಸೂರಜ್. ನಿನ್ನ ಧ್ರುವನ್ ಮನೆಗೆ ಕಳಿಸಿ. ಬೇಕು ಅಂತಾನೆ ಅವ್ರು ಹೀಗೆಲ್ಲ ಮಾಡ್ತಿರೋದು. ತಿಳ್ಕೋಬೇಕಾಗಿದೆ ಅವ್ರಿಗೆ, ನಿನ್ನ ಮನಸ್ಸಲ್ಲಿ ಧ್ರುವ ಇಲ್ಲ, ತಾವು ಒಬ್ಬರೇ ಇರೋದು ಅಂತ. ನನ್ನ ಮನ್ಸಲ್ಲಿರೋದು ಅವ್ರು ಒಬ್ರೆ, ಸೂರಜ್ ಸೂರಜ್ ಸೂರಜ್. ಅದನ್ನ ಇಷ್ಟೇ ಆತ್ಮವಿಶ್ವಾಸದಿಂದ ಸೂರಜ್ ಕೇಳಿದಾಗ ಹೇಳ್ಬೇಕಿತ್ತು. ಯಾಕೆ ಕಣ್ಣೀರ್ ಹಾಕ್ತೆ? ನಿಜ ಹೇಳು, ಧ್ರುವನ್ನ ನೀನ್ ಮಾತಾಡ್ಸ್ಲೇ ಇಲ್ವಾ? ಇಲ್ಲ ಕಣೋ, ಅವನ್ ಮಲ್ಗಿದ್ದ. ಅವ್ನ್ ಎದ್ದಿತ್ತಿದ್ರೆ ಹೇಳೇ. ನಾನ್ ಮಾತಾಡಿಸ್ತಿರ್ಲಿಲ್ಲ. ಅವನಾಗೆ ಮಾತಾಡ್ಸಿದ್ದಿದ್ರೆ ಬೇರೆ ದಾರಿ ಇರ್ತಿರ್ಲಿಲ್ಲ ಕಣೋ, ಮಾತಾಡ್ಸ್ಲೇಬೇಕಿತ್ತು. ಅಲ್ಲೇ ಅಲ್ಲೇ ಸೋಲೋದು. ಮೊದಲು ಮಾತು, ಆಮೇಲೆ ನೆನಪು, ಬೇರೆ ಆಗಿದ್ರೆ ನೋವು, ಆಮೇಲೆ ಅವನು ಸಾರಿ ಅನ್ನೋದು, ನೀನು ಕರಗೋದು, ಇಲ್ಲಿ ಸೂರಜ್ ಕಣ್ಣೀರ್ ಹಾಕೋದು. ಸಾಕಪ್ಪ ಈ ಹುಡುಗಿ ಸವಾಸ ಅಂತ ಅನ್ನೋದು. ಖಡಾಖಂಡಿತವಾಗಿ ಹೇಳ್ಬಿಡ್ಬೇಕು ಕಣೆ, ಮಾತಾಡಿಸ್ಬೇಡ ಅಂತ. ಲೂಸು ಅನ್ಕೊಳಲ್ವೇನೋ ನನ್ನ? ಅನ್ಕೊಂಡ್ರೆ ಅನ್ಕೋತಾನೆ, ಅವನೇನ್ ಅನ್ಕೊಂಡ್ರೆ ನಿನಗೇನೆ? ಸೂರಜ್ ಮುಂದೆ ಕಣ್ಣೀರ್ ಹಾಕಿ ಅನುಮಾನ ಜಾಸ್ತಿ ಮಾಡ್ಕೊಂಡಿಯಲ್ಲ. ಸೂರಜ್ ವಿಷಯದಲ್ಲಿ ತುಂಬಾ ಘಾಟಿ, ಟಕ್ ಅಂತ ಕಂಡಿಡ್ಬಿಡ್ತಾನೆ. ತಕ್ಷಣ ಬೆಂಗಳೂರಿಗೆ ಹೊರಡೋಣ ಅಂತ ಹೇಳ. ಸೂರಜ್ ಒಪ್ಪಲ್ಲ ಇದಕ್ಕೆ. ಕೆಟ್ಟ ಬುದ್ಧಿ ಅಲ್ವೇನೋ ಸುಂದ್ರಿ? ಬೇಕು ಅಂತ ಧ್ರುವನ್ ಮನೆಗೆ ಕಳ್ಸೋದು, ಆಮೇಲೆ ಮನಸ್ಸು ಕರಗ್ಲಿಲ್ವಾ ಅಂತ ಕೇಳೋದು. ಮನಸ್ಫೂರ್ತಿಯಾಗಿ ನೀನು ಪಡ್ಕೋಬೇಕು ಅನ್ನೋ ಆಸೆ ಕಣೆ ಅವನಿಗೆ. ಹೀಗೆ ಪರೀಕ್ಷೆ ಮಾಡಿ ನಿನ್ನ ಮನಸ್ಸಲ್ಲಿ ಅಲ್ಪ ಸ್ವಲ್ಪ ಇರೋ ಧ್ರುವನ್ನು ಕಿತ್ತು ಹಾಕೋ ಪ್ರಯತ್ನ ಮಾಡ್ತಿದ್ದಾನೆ. ಎಲ್ಲ ನೀನು ಪ್ರೀತಿ ಪಡ್ಕೊಳಕ್ಕೋಸ್ಕರ ಕಣೆ. ನೀನಿಲ್ದೆ ಸೂರಜ್ ಇಲ್ಲ ಕಣೆ. ಆದ್ರೆ ನೀನು ಸ್ವಲ್ಪನೂ ವೀಕ್ ಆಗಂಗಿಲ್ಲ. ನೀನ್ ವೀಕ್ ಆದ್ರೆ ಸೂರಜ್ನ ಶಾಶ್ವತವಾಗಿ ಕಳ್ಕೊಳ್ತೀಯ. ಧ್ರುವನ್ ಹಿಂದೆ ನೀನು ಹೋಗ್ತೀಯ ಅಂತ ಅಲ್ಲ, ಆದ್ರೆ ನಿನ್ನ ಮನಸ್ಸಲ್ಲಿ ಧ್ರುವಂಗ್ ಸ್ಥಾನ ಇದೆ ಅಂತ ಗೊತ್ತಾದ್ರೆ ಸೂರಜ್ ಮನಸ್ಸಲ್ಲಿ ನಿನಗೆ ಸ್ಥಾನ ಇರೋಲ್ಲ. 6 ವರ್ಷ ಉತ್ಕಟವಾಗಿ ಪ್ರೀತಿಸಿದ್ದು ಒಂದೇ ಸಾರ್ತಿ ಮರೆಯೋದು ಕಷ್ಟವೇ. ಅದರಲ್ಲೂ ಪ್ರೀತಿಸ್ತೋನು ಎದುರಿಗೆ ಇದ್ದಾಗ ಅದಿನ್ನೂ ಕಷ್ಟ ಗೊತ್ತು. ಆದರೂ ಇದೆಲ್ಲವನ್ನ ಮೀರಿ ಧ್ರುವನ್ನ ಮರೆತು ನೀನು ಸೂರಜ್ಜೇ ಜೀವನ ಅಂತ ಒಪ್ಕೊಳ್ಳೇಬೇಕು. ಕಷ್ಟದ ದಾರಿ ಈಗ ಸವಿಸಿದ್ರೆ ಮುಂದಿನ ಜೀವನ ಸುಖವಾಗಿರುತ್ತೆ. ಆಗ್ಲಿ, ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಸನ್ನ ಅಂತಾನೆ ಹಾಕಿಸ್ತೀನಿ. ಗೊತ್ತು, ಸುಗಾಗಮನದಲ್ಲಿ ನಿಮ್ಮ ತಮ್ಮ ಅವ್ರ ಫ್ಯಾಮಿಲಿ ಹೆಸರೆಲ್ಲ ಹಾಕಿಸ್ತೀನಿ.
ಅಡುಗೆ ಬಾಲಕ್ ಹೇಳಿದ್ದೀನಿ. ಅಯ್ಯೋ ತುಂಬ ರುಚಿಯಾಗಿ ಅಡುಗೆ ಮಾಡ್ತಾನೆ. ನೀವೇನು ಯೋಚನೆ ಮಾಡಬೇಡಿ, ಖುಷಿಯಾಗಿ ಬಂದು ಮದುವೆ ಮುಗಿಸ್ಕೊಂಡು ನಿಮ್ಮ ಸೊಸೆನ ಕರ್ಕೊಂಡು ಹೋಗಿ. ಆಗಲಿ ಆಗಲಿ. ನಮಸ್ಕಾರ ನಮಸ್ಕಾರ. ಅಪ್ಪ ನಿಮ್ಮ ಮಾವ ಅದೇನು ಕಿರಿಕೆ, ಎಲ್ಲದಕ್ಕೂ ಕ್ಯಾತ ತೆಗಿತಾರೆ. ಅದು ಯಾಕಂಗೆ ಇದು ಯಾಕಿಂಗೆ ಅಂತ. ಏನು ಮನುಷ್ಯನೋ ಏನಪ್ಪ. ಚಂದ್ರಿ, ಮದುವೆ ಆದ್ಮೇಲೆ ನಿಂಗೆ ತುಂಬಾ ಕಷ್ಟ ಕಣೆ. ಯಾವ ಕಷ್ಟನೂ ಇಲ್ಲ ತಗೊಳ್ಳಿ. ನಾನು ಆಗ್ಲೇ ಎಲ್ಲದಕ್ಕೂ ಒಂದು ಪ್ಲಾನ್ ರೆಡಿ ಮಾಡ್ಬಿಟ್ಟಿದ್ದೀನಿ. ಏನೇ ಅದು? ಮದ್ವೆ ಆದ್ಮೇಲೆ ನಾನು ನನ್ ಗಂಡ ಬೇರೆ ಮನೆ ಮಾಡ್ಕೊಂಡಿರೋದು ಅಂತ. ನೋಡಿ ಅತ್ತೆ ಎಷ್ಟು ಛತ್ರಿ ಇದ್ದಾಳೆ ಇವಳು. ಏನ್ ಮಾಡೋದು? ಏನಮ್ಮ ಎಲ್ಲ ಇಷ್ಟು ಜೋರಾಗಿ ನಗ್ತಾ ಇದ್ದೀರಾ? ಚಂದ್ರಿ ಮಾವನ ಬಗ್ಗೆ ಮಾತಾಡ್ತಿದ್ವಿ ಕಣ. ಲೇ ಚಂದ್ರಿ, ನಿಮ್ಮ ಮಾವ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಂತೆ. ನಮ್ಮ ಮನೇಲಿ ಕುಡ್ದಂಗ ಅವ್ರ ಮೇಲೆ ಕುಣಿಬೇಡ, ತಲೆ ಮೇಲೆ 2 ಬಿಡ್ತಾರೆ. ಸರಿಯಾಗಿ ಹೇಳ್ದೆ ನೀನು. ಸದ್ಯ ಇವಳು ಅವ್ರು ಕುಡ್ತಲೇ ಇದ್ರೆ ಸಾಕು. ಪಾಯಸ ತಗೊಂಬರ. ಸರಿ ಅಮ್ಮ. ಪುಟ್ಟಣ, ನಿಂದೇನ್ ಪ್ಲಾನು? ಚಂದ್ರಿ ಮದುವೆ ಆದ ಕೂಡ್ಲೆ ನೀನು ಹೊರಟು ಬಿಡ್ತೀಯಾ? ಇಲ್ಲ ಅಜ್ಜಿ, 1 ವೀಕ್ ಇರ್ತೀನಿ, ಆಮೇಲೆ ಹೊರಡ್ತೀನಿ. ಏನ್ ಯೋಚನೆ ಮಾಡಿದೀಯಾ? ಏನ್ರ ಬಗ್ಗೆ? ನಿನ್ ಮದ್ವೆ ಬಗ್ಗೆ ಕಣೋ. ಓ ಸುಮ್ಮನೆ ಅಮ್ಮ, ಈಗೇನು ಅರ್ಜೆಂಟಾ ನನ್ನ ಮದುವೆಗೆ? ಬೇಗ ಮಾಡ್ಕೊಳ್ಳ ಪುಟ್ಟಣ್ಣ, ನನಗೂ ವಯಸ್ಸಾಗ್ಲಿಲ್ವೇನೋ. ಅಜ್ಜಿ, ನೀನು ಒಂದು ಕೆಲಸ ಮಾಡ್ಬಿಡು, ಹೆಂಗಿದ್ರು ಚಂದ್ರಿ ಮದುವೆ, ಅದೇ ಮಂಟಪದಲ್ಲಿ ನಂದು ಮದುವೆ ಮಾಡ್ಬಿಡ್ತೀಯಾ? ಬೊಂಬಾಟ್ ಐಡಿಯಾ ಅಣ್ಣ. ಒಂದೇ ಚೌಟ್ರಿ ಜೋಡಿ ಮದ್ವೆ ಸೂಪರ್ ಆಗಿರುತ್ತೆ ಅಲ್ವಾ? ಯಾರೋ ಹುಡುಗಿ ಇದ್ದಾಳೆ ಅಜ್ಜಿ. ಆಗ್ಲಿ ನೋಡ್ಕೊಂಡ್ಬಿಟ್ಟಿದ್ಯಾ? ಹೂನಮ್ಮ. ಕಳ್ಳ, ಇದನ್ನ ನೀನು 3 ತಿಂಗಳಿಂದ ಅಮೆರಿಕದಲ್ಲಿ ಮಾಡಿದ್ದು? ಬಿಳಿ ಹುಡುಗಿ ಆದ್ರೆ ನಾನು ಸುತ್ರಾಮಪ್ಪಲ್ಲಪ್ಪ. ಬಿಳಿ ಹುಡುಗಿ ಅಲ್ಲ ಅಜ್ಜಿ, ಇಲ್ಲಿದೆ ಹುಡುಗಿ. ಈ ಊರೇನಾ? ಮೈಸೂರೇನಾ? ಯಾವ ಏರಿಯಾ? ಹತ್ರದ ಏರಿಯಾನೇ ಅಮ್ಮ. B.Com ಅಜ್ಜಿ. ಹೇಗಿದ್ದಾಳೆ ನೋಡಕ್ಕೆ? ದೇವತೆ ತರ ಇದ್ದಾಳಮ್ಮ. ಬಣ್ಣ? ಹಾಲಿನ ಬಣ್ಣ ಅಜ್ಜಿ. ಹಾಗಾದ್ರೆ ಕಳ್ಸ್ಬಿಡು, ನೋಡ್ಬಿಡೋಣ. ನಮಗೂ ಒಕ್ಕೆ ಆದ್ರೆ ನೀವು ಹೋಗೋಕ್ ಮುಂಚೆನೆ ಮದುವೆ ಮಾಡ್ಬಿಡೋಣ ಕಣೋ. ಇಲ್ಲಿ ಧ್ರುವ, ಏನೋ ಹೆಸರು? ಸುಮ್ಮನೆ ಅಮ್ಮ, ಟೈಮ್ ಬಂದಂಗೆ ನಾನೇ ಹೇಳ್ತೀನಿ. ಸೂಪರ್ ಆಗಿದೆ ಪಾಯಸ. ಯಾರು? ಕೌಸಲ್ಯ ಆಂಟಿನ ಮಾಡಿದ್ದು? ನಿನಗೆ ಹೇಗೋ ಗೊತ್ತಾಯ್ತು? ಇನ್ಯಾರಮ್ಮ ಮಾಡ್ತಾರೆ ಈ ತರ ಟೇಸ್ಟ್? ಯಾರು ಬಂದಿದ್ದು ಪಾಯಸ ಕೊಡಕ್ಕೆ? ಖುಷಿ. ಏನಮ್ಮ ಎದ್ದೊಳಿಸ್ಬೋದಾಯ್ತು ತಾನೆ ನನ್ನ? ನೀನ್ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಕಣೋ. ಏನಮ್ಮ ನೀನು? ಎಷ್ಟು ದಿನ ಆಗಿತ್ತು ಗೊತ್ತಾ ನನ್ನ ಜೊತೆ ಮಾತಾಡಿ? ಸ್ವಲ್ಪ ತರ ಮಾತಾಡ್ಬೋದಾಯ್ತು ಅವ್ರ ಹತ್ರ ನಾನು. ಯಾಕೆ ನೀನ್ ಗಿಫ್ಟ್ ಕೊಡಕ್ ಹೋದಾಗ ಅವಳ ಹತ್ರ ಮಾತಾಡ್ಲಿಲ್ವಾ? ಅಲ್ಲಿ ಇರ್ಲಿಲ್ಲ ಅಮ್ಮ ಅವರು. ಚಂದ್ರಿ, ನಿನ್ಗಾದ್ರೂ ಗೊತ್ತಾಗದ್ ಬಿಡ್ವೇನೆ ನಾನು ಎದ್ದೊಳಿಸ್ಬೇಕು ಅಂತ? ಇಷ್ಟಕ್ಕೆ ಯಾಕೋ ಬೇಜಾರ್ ಮಾಡ್ಕೊಳ್ತಿದ್ಯಾ? ಖುಷಿ ಹೂವು ಬಿಟ್ಟು ಹೋಗ್ತಾಳ, ಇಲ್ಲೇ ತಾನೇ ಇರ್ತಾಳೆ, ಮಾತಾಡ್ಸಿದ್ರಾಯ್ತು ಬಿಡು. ಧ್ರುವ, ನೀನ್ ಇಷ್ಟಪಟ್ಟಿರೋ ಹುಡುಗಿ ಹೆಸರೇನು ಹೇಳು. ಅಜ್ಜಿ, ಖಂಡಿತವಾಗ್ಲೂ ಟೈಮ್ ಬಂದಾಗ ಹೇಳೇ ಹೇಳ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗ್ತಾಳ ಹುಡುಗಿ. ಯಾರಂತ ಹೇಳಿ ನೋಡೋಣ. ಬಿಡ ಚಂದ್ರಿ. ಪರವಾಗಿಲ್ಲ ಅಕ್ಕ, ಕಂಡಿಡ್ದ್ಬಿಟ್ರಿ. ಅಂತೂ ನಮ್ ನೆನ್ಪಿದೆ ಅಂತ ಆಯ್ತು ನಿಮ್ಗೆ. ಏನ್ ಬಂದಿದ್ದು? ನಿಮ್ಮನ್ನ ಮಾತಾಡ್ಸಿ ಎಷ್ಟು ದಿನ ಆಯ್ತಲ್ಲಕ್ಕ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಂದು ನಿಮಿಷ.
ಅಕ್ಕ ನನ್ನ ಮದುವೆ ಆಗ ಹುಡುಗ ಹೆಂಗವನೆ ಸದಾಗವನೆ ಅಲ್ವಾ? ಚೆನ್ನಾಗಿದ್ದಾರೆ. ಅಕ್ಕ ಏನ್ ಗೊತ್ತಾ, ಧ್ರುವಣ ಅಮೆರಿಕದಿಂದ ಬರ್ತಾ ನಂಗೆ ನೆಕ್ಲೆಸ್ ತಂದು ಕೊಟ್ಟಿದ್ದಾರೆ. ನಿಮ್ಗೂ ಅದೇನೋ ತಂದಿದ್ರು, ಕೊಡ್ಲಿಲ್ವಾ? ಇಲ್ಲ, ನನ್ನ ಮನೇಲಿರ್ಲಿಲ್ಲ. ಅಕ್ಕ ಹಾಗಾದ್ರೆ ಮನೆಗೆ ಬನ್ನಿ, ಧ್ರುವಣ ಮನೇಲೇ ಇದ್ದಾರೆ, ಕೊಡ್ತಾರೆ ನಿಮ್ಗೆ. ನನಗೆ ಬೇಡ. ಯಾರು? ಅಣ್ಣ ಬೇಡ್ವಾ ಅಥವಾ ಅವ್ರು ತಂದಿರೋದು ಬೇಡ್ವಾ? ಅದ್ ಹೆಂಗಕ್ಕ ಮರ್ತ್ಬಿಟ್ರಿ ನೀವು ಅಣ್ಣನ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರಿ ನೀವು ಅವ್ರನ್ನ. ಮದ್ವೆ ಆಗಿದ್ದೇ ಆಯ್ತು, ಮರ್ತ್ಬಿಟ್ರಿ ನೀವು ಅವ್ರನ್ನ. ಅಲ್ಲಿಗೆ ನಿಮ್ ಪ್ರೀತಿ ನಿಜ ಅಲ್ಲ, ಸುಳ್ಳು ಅಂತ ಆಯ್ತಲ್ಲ. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ ನೀನು. ಮತ್ತೆ ಅದ್ ಹೆಂಗ್ ಮರ್ತ್ರಿ ನೀವು? ಹೊಟ್ಟೋದ್ಮೇಲೆ ಅವ್ನ್ ಪಡಗೋನ್ ಅಮೆರಿಕಾಗೆ ಅಂತ. ಅಮೆರಿಕಾಗ ಹೋಗಕ್ ಮುಂಚೆ ಹೇಳಿರ್ಲಿಲ್ವಾ ವಾಪಸ್ ಬರ್ತಾ ನೀ ಕಾಯ್ತಾ ಇರು ಅಂತ? ಅಷ್ಟೊಳಗೆ ಯಾಕೆ ಮದ್ವೆ ಆಗ್ಬೇಕಿತ್ತು? ಹೊರಡು ನೀನು. ನಿಜ ಹೇಳಿದ್ರೆ ಹಂಗೆ ಮುಳ್ ತಗೊಂಡ್ ಚುಚ್ದಂಗ್ ಆಯ್ತದೆ ಅಲ್ವಾ? ಅಣ್ಣ ಇನ್ನೂ ನಿಮ್ ನೆನಪಲ್ಲೇ ಇದ್ದಾರೆ ಅಕ್ಕ. ಮೊನ್ನೆ ಅಷ್ಟೇ ಅಣ್ಣ ಊರಿಂದ ಬಂದಿದ್ದು. ಬಂದಾಗಿಂದ 100 ಸಲ ಕೇಳಿದ್ದಾರೆ, ಎದುರುಗಡೆ ಮನೆಯವ್ರು ಹೆಂಗಿದ್ದಾರೆ, ಎದುರುಗಡೆ ಮನೆಯವ್ರು ಹೆಂಗಿದ್ದಾರೆ ಅಂತ. ಎದುರುಗಡೆ ಮನೆಯವ್ರು ಅಂದ್ರೆ ಯಾರು? ನೀವೇ ಅಕ್ಕ. ಆದ್ರೆ ನೀವು ಅಣ್ಣನ್ ಮರ್ತು ಆಯಾಗಿದ್ದೀರಾ ಅಲ್ವಾ? ನಿಮಗ್ ನೀವು ನಿಮ್ ಗಂಡ ಮುಂದಾಗ ಮಕ್ಕಳೇ ಆಯ್ತು. ಯಾಕಕ್ಕ ಇಷ್ಟೊಂದು ಕೆಟ್ಟೋರಾಗೋದ್ರಿ? ಪಾಪ ಅಕ್ಕ, ಅಣ್ಣನ್ಗಿನ್ನೂ ನೀವು ಮದ್ವೆ ಆಗಿರೋ ವಿಷಯನೇ ಗೊತ್ತಿಲ್ಲ. ನೀವಿನ್ನೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ನಂಬ್ಕೊಂಡಿದ್ದಾರೆ ಗೊತ್ತಾ? ಹೋಗಿ ಹೇಳ್ಬಿಡು ನನಗೆ ಮದುವೆ ಆಗಿದೆ ಅಂತ. ನಾನ್ ಹೇಳಕ್ಕಿಲ್ಲ ಅವ್ರಿಗೆ. ಯಾಕೆ? ಯಾಕೆಂದ್ರೆ ನನ್ಗಿನ್ನು ನೀವು ಅಣ್ಣ ಜೊತೆ ಆಗಿರ್ಲಿ ಅಂತಾನೆ ಆಸೆ. ಬಿಟ್ಬಿಡಿ ಅಕ್ಕ ಅವ್ರನ್ನ. ಧ್ರುವಣ್ಣನ್ ಮದ್ವೆ ಆಗಿ ಚೆನ್ನಾಗಿರಿ. ಏನು ನಾನು ಹೇಳಿದ ಮನ್ಸಿಗೆ ಹಾಕೋತೀರ ತಾನೇ? ಏಯ್, ಏನೇ ಏನೇ ಮನ್ಸಿಗೆ ಹಾಕೊಳ್ಳೋದು? ಅದು ನನ್ನ ಮದ್ವೆ ಡೇಟು. ನಿನ್ ಮದ್ವೆ ಡೇಟ್ ಎಲ್ಲ ಚೆನ್ನಾಗಿ ಗೊತ್ತಿದೆ, ನಡಿ. ಅದು ಅಕ್ಕನ ಹತ್ರ. ಅಕ್ಕನ ಹತ್ರ ಏನ್ ಮಾತಾಡ್ತೀಯ ಅಂತ ನನ್ಗೆ ಗೊತ್ತು, ನಡೀತಾ ಇದೆ ಆಚೆ. ಏನ್ ಗೊತ್ತು ನಿಮ್ಗೆ? ನೀವೇ ಅದನ್ನೆಲ್ಲ ಕೇಳೋದಕ್ಕೆ? ನಾನು ಅಕ್ಕ ಮುಂಚೆಯಿಂದ ಫ್ರೆಂಡ್ಸು. ನೋಡು, ಚಿಕ್ಕ ಹುಡುಗಿ ಅಂತ ನೋಡ್ತಿದ್ದೀನಿ, ತೆಗೆದು ಬಿಟ್ಟೆ ಅಂದ್ರೆ 2 ಕೆನ್ನೆನು ಹಿಂಗೆ ಊದ್ಕೊಂಡ್ಬಿಡ್ಬೇಕು. ಅಕ್ಕ ಅಕ್ಕ ಅಂತ ಅಕ್ಕನ ತಲೆಯಲ್ಲಿ ಹುಳ ಬಿಡಕ್ ಬಂದಿದ್ಯಾ ನೀನು? ನಡಿಯಲೇ, ನಡಿಯ, ಏನ್ ನೋಡ್ತೀಯ ಅಲ್ಲಿ? ನಡಿಯ, ಸಾಕು. ಬಂದ್ಬಿಟ್ಲಿ, ನಡಿ ನಡಿ, ನಡೀತಾರ. ಪುಟ್ಟ, ಅವಳೇನೋ ಹೇಳ್ಬೇಕು, ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಮ್ಮ, ಸಮಾಧಾನ ಮಾಡ್ಕೊಳೆ. ಪಾಪ ಅಕ್ಕ, ಅಣ್ಣನಿಗೆ ನಿಮ್ಮ ಮದುವೆ ಆಗಿರೋ ವಿಷಯನೇ ಗೊತ್ತಿಲ್ಲ. ನೀವಿನ್ನೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ನಂಬ್ಕೊಂಡಿದ್ದೇನೆ ಗೊತ್ತಾ? ಖುಷಿ, ಏನ್ ಯೋಚನೆ ಮಾಡ್ತಾ ಇದ್ರಿ? ಏನಿಲ್ಲ. ಯಾಕೋ ಮಧ್ಯಾಹ್ನದಿಂದ
ತುಂಬ ಡಿಸ್ಟರ್ಬ್ ಆಗಿದ್ದೀರಲ್ಲ ನೀವು. ಇಲ್ಲ, ನಿಜವಾಗ್ಲೂ ಇನ್ಮೇಲಿಂದ ಈ ನಿಜವಾಗ್ಲೂ ಅನ್ನೋ ಪದನ ಬಳಸೋದೇ ಬಿಟ್ಬಿಡ್ತೀನಿ ನಾನು. ಯಾಕಂದ್ರೆ ಕೇಳಿದ ತಕ್ಷಣ ಮೌನಕ್ಕೆ ಶರಣಾಗ್ಬಿಡ್ತೀರ ನೀವು. ಹಾಲು ಕುಡಿತೀರಾ? ಬೇಗ ನಿದ್ದೆ ಬರುತ್ತೆ. ಬೇಡ. ಬೇಗ ನಿದ್ದೆ ಬರೋದು ಬೇಡ. ನಂಗೆ ನಿದ್ದೆ ಬರ್ತಿದೆ.